ಹಾಯ್ ಫ್ರೆಂಡ್ಸ್, ಹೇಮರಗುಳ್ಳಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ನೋಡಿ, ಇವತ್ತು ಸೈಡ್ ಡಿಶ್ ತರ ಯೂಸ್ ಮಾಡ್ಬೋದು, ಇಲ್ಲ ಸ್ನಾಕ್ಸ್ ಆಗಾರು ತಿನ್ಬೋದು. ನಿಮ್ಗೆ ಏನಾದ್ರು ತಿನ್ಬೇಕು ಅನ್ಸಿದ್ರೆ ಸಡನ್ ಆಗಿ ಇನ್ಸ್ಟೆಂಟ್ ಆಗಿ ಒಂದು 5-10 ಮಿನಿಟ್ಸ್ ಅಲ್ಲಿ ಮಾಡ್ಕೋಬಹುದು. ತುಂಬಾ ಟೇಸ್ಟಿ ಆಗಿರುತ್ತೆ, ಮತ್ತೆ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಆರೋಗ್ಯ ಕೂಡ ಒಳ್ಳೇದು ಅಂತ ಹೇಳ್ಬೋದು. ಇದು ತುಂಬಾ ಚೆನ್ನಾಗಿರುತ್ತೆ. ಸೋಯಾ ಚಂಕ್ಸ್ ಫ್ರೈ ಮಾಡ್ತಾ ಇದೀನಿ ನೋಡಿ. ನಾನು ಆಲ್ರೆಡಿ ಹಳೆ ವಿಡಿಯೋದಲ್ಲಿ ಹಾಕಿದೀನಿ, ಜಾಸ್ತಿ ಹಳೆ ವಿಡಿಯೋದಲ್ಲಿ ನೋಡಿರಲ್ಲ, ಹಾಗಾಗಿ ಮತ್ತೆ ಹಾಕ್ತಾ ಇದೀನಿ. ಇದು ನಾನು ಯಾವಾಗ್ಲೂ ಬ್ಯಾಂಬಿನೋ ಇದ್ರದ್ದೇ ತಗೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ, ಚಿಕ್ಕದಿರುತ್ತೆ. ಅದು ಕುದಿಯೋ ನೀರಿಗೆ ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಮುಚ್ಚಿಟ್ಬಿಟ್ರೆ ತುಂಬಾ ಹರಳುತ್ತೆ, ಮತ್ತೆಲ್ಲ ಸಾಫ್ಟ್ ಆಗಿರುತ್ತೆ. ಅದನ್ನ ನಾವು ಟ್ರೈನರ್ಗೆ ಹಾಕಿ ಇದ್ ಮಾಡಿ ನೀರೆಲ್ಲ ಇದ್ದಂಗೆ ಇಟ್ಕೋಬೇಕು. ಆಮೇಲೆ ಒಂದು ಪ್ಯಾನ್ ತಗೋಬೇಕು. ಪ್ಯಾನ್ ಅಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಸಣ್ಣಕ್ಕೆ ಹೆಚ್ಚಿನ ಈರುಳ್ಳಿ ಹಾಕ್ಬೇಕು ನೋಡಿ. ಇದು ಈರುಳ್ಳಿ ಹಾಕಿದ್ರೆ ಇಷ್ಟಾರು ಹಾಕೋಬಹುದು ನೀವು ಈರುಳ್ಳಿ. ಅಷ್ಟೇ ಇಷ್ಟೇ ಅಂತಲ್ಲ, ಏನು ರುಬ್ಬೋಂಗಿಲ್ಲ, ಏನಂದ್ರೆ ಏನಿಲ್ಲ. ಪೌಡರ್ಗಳು ಮತ್ತೆ ಈರುಳ್ಳಿ ಹೆಚ್ಚಿದ್ರೆ ಸಾಕು, ಒಳ್ಳೆ ಸೈಡ್ ಡಿಶ್ ಆಗುತ್ತೆ. ಇಲ್ಲಾಂದ್ರೆ ಸೈಡ್ ಡಿಶ್ ಆಗಾರು ಯೂಸ್ ಮಾಡ್ಬೋದು, ಇಲ್ಲ ಸ್ನಾಕ್ಸ್ ಆಗಾರು ಯೂಸ್ ಮಾಡ್ಬೋದು, ಇಲ್ಲ ಸಡನ್ ಆಗಿ ಯಾರಾದ್ರು ಗೆಸ್ಟ್ ಬರ್ತಾರೆ ಅಂದ್ರೆ ಅವ್ರಿಗೆ ಏನಾದ್ರು ಟೀ ಕಾಫಿ ಜೊತೆನಾರು ಮಾಡ್ಕೊಡ್ಬೋದು. ಬಿಸಿ ಬಿಸಿ ತಿಂದ್ರೆ ಹೇಗ್ ಮಾಡಿದ್ರಿ ಅಂತ ಮತ್ತೆ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾಕಂದ್ರೆ ನಾವ್ ಹೇಳೋದಕ್ಕೂ ನೀವು ಟ್ರೈ ಮಾಡೋದಕ್ಕೂ ಡಿಫ್ರೆನ್ಸ್ ಇರುತ್ತೆ. ಯಾಕಂದ್ರೆ ಹೇಳಿದ್ರೆ ಓ ಹಾಗಿರುತ್ತಾ ಅನ್ಸ್ಬೋದು, ಬಟ್ ನೀವು ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನ್ನ ಒಪಿನಿಯನ್ ಮಾತ್ರ ಸೂಪರ್ ಆಗಿರುತ್ತೆ. ಈಗ ನಾನ್ ವೆಜ್ ತಿಂದಿರೋ ಟೈಮಲ್ಲಿ ಥರ್ಸ್ಡೇ ಸ್ಯಾಟರ್ಡೆ ಎಲ್ಲ ಇರುತ್ತೆ ನೋಡಿ, ತಿನ್ನಂಗಿರಲ್ವಲ್ಲ, ಆ ಟೈಮ್ ಎಲ್ಲ ಇದ್ ಮಾಡ್ಕೊಂಡು ತಿಂದ್ರೆ ಸೇಮ್ ಚಿಕನ್ ತಿನ್ನಂಗೆ ಆಗುತ್ತೆ, ಏನು ಡಿಫ್ರೆನ್ಸ್ ಅನ್ಸಲ್ಲ. ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ. ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಫ್ರೈ ಮಾಡಿ ನಾವು ಇಟ್ಟಿರ್ತೀವಲ್ಲ ನೀರ್ ಸೋರ್ಲಿ ಅಂತ, ನೀರೆಲ್ಲ ಸೋರಾದ್ಮೇಲೆ ನಾವು ಸೋಯಾ ಚಂಕ್ಸ್ ಹಾಕ್ಬೇಕು. ಸೋಯಾ ಚಂಕ್ಸ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ನೀರಿನ ಅಂಶ ಇರುತ್ತಲ್ವಾ, ನೀರಿನ ಅಂಶ ಬಿಡುತ್ತೆ. ಅದ್ ನೀರಿನ ಅಂಶ ಬಿಡೋವರೆಗೂ ನಾವು ಹೈ ಫ್ಲೇಮ್ ಅಲ್ಲೇ ಇಟ್ಕೊಂಡು ಸ್ವಲ್ಪ ನೀರೆಲ್ಲ ಇದಾಗೋವರೆಗೂ ನಾವು ಸ್ವಲ್ಪ ಅರ್ಶಿನ, ಸಾಲ್ಟ್ ಮಾತ್ರ ನೋಡ್ಕೊಂಡು ಹಾಕ್ಬೇಕು. ಯಾಕಂದ್ರೆ ನಾವು ಆಲ್ರೆಡಿ ಕುದಿಯೋ ನೀರಿಗೆ ಹಾಕಿರ್ತೀವಲ್ವಾ, ಯಾಕಂದ್ರೆ ಅದಕ್ಕೂ ಉಪ್ಪಿಡಿದ್ರೇನೆ ಟೇಸ್ಟ್ ಬರೋದು. ನಾವು ಅದಕ್ಕೆ ಸಾಲ್ಟ್ ಹಾಕ್ಲಿಲ್ಲ ಅಂದ್ರೆ ಇದು ಸಪ್ಪೆ ಇರುತ್ತೆ. ನೀವು ಆಮೇಲೆ ಎಷ್ಟೇ ಸಾಲ್ಟ್ ಹಾಕಿದ್ರೂ ರುಚಿ ಬರಲ್ಲ. ಹಾಗಾಗಿ ಕುದಿಯೋ ನೀರಿಗೆ ಫಸ್ಟ್ ನಾವು ಸಾಲ್ಟ್ ಹಾಕ್ಬಿಡ್ಬೇಕು. ಇದು ನೋಡಿ, ಸ್ವಲ್ಪ ನೀರ್ ಬಿಟ್ಕೊಂತ ಇದೆ, ನೀರೆಲ್ಲ ಸ್ವಲ್ಪ ಹಿಂಡ್ಬೇಕು, ಹಂಗಾದ್ರೆ ಸರಿ ಹೋಗುತ್ತೆ. ನನ್ ಮಗನ್ಗೆ ಇದು ಫೇವ್ರೇಟ್ ಅಂತಾನೆ ಹೇಳ್ಬೋದು. ಅವ್ನು ವೀಕ್ಲಿ ಒಂದ್ಸಲ, ನಾನು ಹೇಳ್ತಾನೆ ಇರ್ತೀನಿ ನೋಡಿ, ಅವ್ನಿಗೆ ತುಂಬಾ ಟೇಸ್ಟ್ ಇರ್ಬೇಕು. ಯಾವ್ದೇ ಒಂದ್ ಮಾಡ್ಕೊಂಡ್ರು ಅವ್ನು ತುಂಬಾ ಟೇಸ್ಟ್ ಇರ್ಬೇಕು, ತುಂಬಾ ಚೆನ್ನಾಗಿರ್ಬೇಕು. ನೈಟ್ ಹೋಗಿ ನೆನ್ನೆ ಥರ್ಸ್ಡೇ ಅಲ್ಲ, ಹಾಗಾಗಿ ಏನು ತಿನ್ನೋಂಗಿಲ್ಲ ಅಂತ ಹೇಳಿ ಬೇಳೆ ತರಕಾರಿ ಸಾಂಬಾರ್ ಇತ್ತು, ಅದ್ರ ಜೊತೆಗೆ ಸೈಡ್ ಆಗಿ ಏನಾರು ಮಾಡ್ಕೊಂತೀನಿ ಅಂತ ಹೇಳಿ ಓಡೋಗಿ, ಖಾಲಿ ಆಗ್ಬಿಟ್ಟಿತ್ತು ಮನೇಲಿ, ತಾನೇ ಹೋಗಿ ತಗೊಬಂದು ಮಾಡ್ಕೊಡು ಮಮ್ಮಿ ಅಂತ ಹೇಳಿದಾನೆ. ಇದಕ್ಕೇನಿಲ್ಲ, ರೆಡ್ ಚಿಲ್ಲಿ ಪೌಡರ್ ಮತ್ತೆ ಧನಿಯಾ ಪೌಡರ್ ಹಾಕ್ತಾ ಇದೀನಿ. ಸ್ವಲ್ಪ ಅದು ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ನೀರಿದ್ದಾಗ ಹಾಕಿದ್ರು ಪರವಾಗಿಲ್ಲ. ಅದೆಲ್ಲ ಸ್ವಲ್ಪ ಇದು ಪೌಡರ್ ಎಲ್ಲ ಸ್ವಲ್ಪ ನೀರಿನೆಲ್ಲ ಹೀರ್ಕೊಳ್ಳುತ್ತಲ್ವಾ, ಹಾಗಾಗಿ ಈಗಲೇ ಹಾಕಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಬೇಕು. ಗರಂ ಮಸಾಲ ಹಾಕಿ ನೀವು ಒಂದು 2 ಮಿನಿಟ್ಸ್ ನಿಮ್ಗೆ ಗೊತ್ತಾಗುತ್ತೆ, ಎಲ್ಲ ಎಣ್ಣೆ ಬಿಟ್ಕೊಳ್ಳುತ್ತೆ, ಎಲ್ಲ ಖಾರ ಮಸಾಲೆಗಳೆಲ್ಲ ಹಸಿ ವಾಸನೆ ಹೋಗ್ಬೇಕು, ಉರಿದ್ರೆ ಆಯ್ತು. ಮಾತ್ರ ತುಂಬಾ ಟೇಸ್ಟಿ ಆಗಿರುತ್ತೆ. ನೀವು ಒಂದ್ಸಲಿ ಮಾಡಿ ನನ್ಗೆ ಕಮೆಂಟ್ಸ್ ಆರು ಕೊಡಿ, ಇಲ್ಲ ಲೈಕ್ ಆರು ಕೊಡಿ, ಇಲ್ಲ ಶೇರ್ ಅನ್ನ ಮಾಡಿ, ನಿಮ್ಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ. ಒಂಥರ ಟೇಸ್ಟ್ ಒಂಥರ ನೋಡಿ. ಏನೊಂದು 5-10 ಮಿನಿಟ್ಸ್ ಅಷ್ಟೇ. ಇದಕ್ಕೆ ರುಬ್ಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗ್ಲಿ, ತೆಂಗಿನಕಾಯಿ ಆಗ್ಲಿ, ಏನಂದ್ರೆ ಏನು ಜಾಸ್ತಿ ಸಾಮಗ್ರಿಗಳಿಲ್ಲ. ಬರೀ ಇಷ್ಟೇ ಪೌಡರ್ಗಳು ಹಾಕಿ, ಈರುಳ್ಳಿ ಇದ್ರೆ ಈರುಳ್ಳಿನೂ ಆಪ್ಷನ್, ಈರುಳ್ಳಿನೂ ಅವ್ರ ಇಷ್ಟ, ಈರುಳ್ಳಿ ಬೇಕಿದ್ರೆ ಹಾಕ್ಬೋದು, ಬೇಡದಿಲ್ಲ. ನಾನು ಈರುಳ್ಳಿ ಹಾಕ್ದೆ. ಈರುಳ್ಳಿ ನೀವು ಎಷ್ಟೇ ಹಾಕಿದ್ರು ಚೆನ್ನಾಗಿರುತ್ತೆ. ಬೈ ಚಾನ್ಸ್ ನಿಮ್ಗೆ ಈರುಳ್ಳಿ ಇಲ್ಲ ಅಂತಂದ್ರೆ, ಅಕಸ್ಮಾತ್ ನಂಗೆ ಈರುಳ್ಳಿ ಇಷ್ಟ ಆಗಲ್ಲ ಅಂದ್ರೆ ಈರುಳ್ಳಿನೂ ಸ್ಕಿಪ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಎಣ್ಣೆ ಹಾಕಿ ಡೈರೆಕ್ಟ್ ಆಗಿ ಸೋಯಾ ಚಂಕ್ಸ್ ಹಾಕಿ ಹುರಿದು ಅದಕ್ಕೆ ಪೌಡರ್ಗಳೆಲ್ಲ ಹಾಕಿದ್ರೆ ರೆಡಿ ಆಗುತ್ತೆ. ಒಂಥರ ಸಂಜೆ ಟೈಮ್ ಈ ಚಳಿಗೆ ಕಾಫಿ ಟೀ ಕುಡಿಬೇಕಾದ್ರೆ, ಇಲ್ಲಾಂದ್ರೆ ಸಡನ್ ಆಗಿ ಯಾರಾದ್ರು ಗೆಸ್ಟ್ ಬಂದ್ರೆ, ಇಲ್ಲ ಏನಾದ್ರು ರಸಂ ಇದೆ, ಬೇಳೆ ಸಾರು ಇದೆ, ನೆಂಚ್ಕೊಳ್ಳಿಕ್ಕೆ ಏನು ಇಲ್ಲ ಅಂದ್ರೆ, ಇಲ್ಲ ಏನಾದ್ರು ಸಡನ್ ಆಗಿ ತಿನ್ಬೇಕು, ಬಿಸಿ ಬಿಸಿ ಏನಾದ್ರು ತಿನ್ಬೇಕು ಅನ್ಸಿದ್ರೆ, ಈ ಹೊರಗಡೆ ನಾವು ಸ್ನಾಕ್ಸ್ ತಿನ್ನೋದಕ್ಕಿಂತ ಎಷ್ಟೋ ಪರವಾಗಿಲ್ಲ ಅನ್ಸುತ್ತಲ್ಲ. ಇದು ಹೆಲ್ತಿಯಾಗಿ ಇರುತ್ತೆ, ಮತ್ತೆ ಪ್ರೋಟೀನ್ ಅಂಶ ತುಂಬಾ ಇರೋದ್ರಿಂದ ಇದನ್ನು ತಗೋಬಹುದು, ಏನ್ ತೊಂದರೆ ಇಲ್ಲ. ಅದ್ರ ಮೇಲೆ ಹಸಿ ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಉದುರ್ಸ್ಕೊಂಡ್ ತಿಂದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್. ಒಂದ್ಸಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಮತ್ತೆ ನನ್ನ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಮತ್ತೆ ಕಮೆಂಟ್ಸ್ ಕೊಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಮತ್ ನೀವು ಸುಮ್ಮನೆ ನೋಡೋದಲ್ಲ, ಇದನ್ನ ನೋಡಿ ಹೇಗಿದೆ ಅಂತ ನೀವು ಕೂಡ ಅದ್ರ ಬಗ್ಗೆ, ಟೇಸ್ಟ್ ಬಗ್ಗೆ ಮಾಡಿ ನೋಡಿದ್ರೇನೆ ಗೊತ್ತಾಗುತ್ತೆ. ಯಾಕೆಂದ್ರೆ ನಮ್ಗೆ ಗೊತ್ತಿರೋದ್ರ ಪ್ರಕಾರ ನಿಮ್ಗೆ ತೋರಿಸ್ತೀವಲ್ವಾ, ಅದನ್ನ ನೀವು ಮಾಡಿದಾಗ ನಿಮ್ಗೂ ಅದು ಚೆನ್ನಾಗಿದೆ ಅನ್ಸುತ್ತೆ. ನಾನ್ ನೋಡಿ ಬೇಳೆ ತರಕಾರಿ ಸಾರು ಮಾಡಿದೆ, ಹಾಗಾಗಿ ಸೈಡ್ ಡಿಶ್ ಅಂತ ಹೇಳಿ ಇದನ್ನ ಮಾಡ್ಕೊಂಡೆ. ಸೈಡ್ ಇಲ್ಲ ಅಂದ್ರೂ ಕೂಡ ಹಾಗೆ ಕೂಡ ತಿನ್ಬೋದು, ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಈ ಮಕ್ಕಳಿಗೆ ಬೇಕಲ್ಲ ರುಚಿ ರುಚಿಯಾಗಿ, ಹಾಗಾಗಿ ಏನಾದ್ರು ಒಂದು ಮಾಡ್ಬೇಕಲ್ಲ, ಮಾಡ್ತಾ ಇರ್ತೀನಿ. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಥ್ಯಾಂಕ್ ಯು, ಬಾಯ್ ಫ್ರೆಂಡ್ಸ್.